ಆತ್ಮೀಯರೇ, ಕಳೆದ ಹಲವಾರು ದಿನಗಳ ಹಿಂದೆ ಗೊಂಗೊಳ್ಳಿಯಲ್ಲಿ ಗೋವುಗಳನ್ನು ಬಹಳ ವಿಕೃತವಾಗಿ ವಧೆ ಮಾಡಿ ಅದನ್ನು ಚಿತ್ರೀಕರಣವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ಚಿತ್ರೀಕರಣವನ್ನು ತೇಲಿಬಿಟ್ಟು ಗೊಂಗೊಳ್ಳಿಯಂಥ ಈ ಸೂಕ್ಷ್ಮ ಪ್ರದೇಶದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಒಂದಿಷ್ಟು ವಾತಾವರಣಗಳು ಇಲ್ಲಿ ಗಲಭೆಯಾಗಿ ಹಿಂದೂ ಸಮಾಜ ಗೊಂಗೊಳ್ಳಿಯಲ್ಲಿ ಅದರ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿತ್ತು. ಆ ಬೃಹತ್ ಪ್ರತಿಭಟನೆಯಲ್ಲಿ ಗೋವುಗಳನ್ನು ಕ್ರೂರವಾಗಿ ಹತ್ಯೆ ಮಾಡಿರುವಂಥದ್ದು ಮತ್ತು ಅದನ್ನು ಚಿತ್ರೀಕರಣವನ್ನು ಮಾಡಿರುವಂಥದ್ದನ್ನು ವಿರೋಧಿಸಿ ಹಿಂದೂ ಸಮಾಜ ಗೊಂಗೊಳ್ಳಿಯಲ್ಲಿ ಬಹಳ ಒಗ್ಗಟ್ಟಿನಿಂದ ಒಂದು ಪ್ರತಿಭಟನೆಯನ್ನು ಮಾಡಿತ್ತು. ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ತಾಯಂದಿರು ಕೂಡ ಪಾಲ್ಗೊಂಡಿದ್ದರು. ಅದರ ಜೊತೆಗೆ ನಮ್ಮ ಗೊಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರವನ್ನು ಮಾಡ್ತಕ್ಕಂಥ ತಾಯಂದಿರು ಮಹಿಳೆಯರು ಕೂಡ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆ ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಂಡಿದ್ದೀರಿ ಎನ್ನುವಂಥ ಒಂದೇ ಉದ್ದೇಶಕ್ಕೆ ಅನ್ಯ ಕೋಮಿನ ಒಂದು ಸಮುದಾಯದ ಜನ, ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಗೊಂಗೊಳ್ಳಿಯ ಮೀನು ಮಾರುಕಟ್ಟೆಗೆ ಬಂದು ನಾವು ಗೊಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಮೀನು ಖರೀದಿಯನ್ನು ಮಾರುವುದನ್ನು ಖಂಡಿಸ್ತೇವೆ ಮತ್ತು ಮೀನು ಮಾರುವುದಕ್ಕೆ ನಾವು ಬಹಿಷ್ಕಾರ ಹಾಕ್ತೇವೆ ಅನ್ನುವಂಥ ಮಾತನ್ನು ಹಾಡಿ ಇಲ್ಲಿಗೆ ಮೀನು ಮಾರಾಟಕ್ಕೆ ಮುಸಲ್ಮಾನರು ಬರದೇ ಇದ್ದ ಹಾಗೆ ತಡೆದಿದ್ದರು. ಅದೇ ರೀತಿಯಲ್ಲಿ ಮುಸಲ್ಮಾನರು ಇವತ್ತು ಗೊಂಗೊಳ್ಳಿಯ ಮೀನು ಮಾರುಕಟ್ಟೆಯಲ್ಲಿ ಮೀನನ್ನು ಖರೀದಿ ಮಾಡ್ತಾ ಇಲ್ಲ. ಈ ಭಾಗದ ಮೀನುಗಾರ ಮಹಿಳೆಯರಿಗೆ ಒಂದಿಷ್ಟು ಅವರ ಹೊಟ್ಟೆಪಾಡಿಗಾಗಿ, ಆ ದೈನಂದಿನ ಬದುಕಿಗಾಗಿ ದಿನದ ದುಡಿಮೆ ಏನಿದೆ ದಿನದ ದುಡಿಮೆಯನ್ನು ದಿನಕ್ಕೆ ಮಾಡಿಕೊಳ್ಳುವಂಥ ಒಂದು ಮೀನು ಮಾರುವಂಥ ವ್ಯವಸ್ಥೆಯಲ್ಲಿ ಇರುವಂಥವ್ರು, ಅವರಿಗೆ ಒಂದೇ ಸಮನೆ ಈ ರೀತಿಯ ಬಹಿಷ್ಕಾರ ಹಾಕಿದ್ರಿಂದ ಮೀನು ಮಾರ್ಕೆಟಲ್ಲಿ ವ್ಯಾಪಾರ ಸ್ವಲ್ಪ ಕಡಿಮೆ ಆದ್ದರಿಂದ ನಮ್ಮೆಲ್ಲ ಹಿಂದೂ ಸಮಾಜದವರು ಗೊಂಗೊಳ್ಳಿಯ ಮೀನು ಮಾರ್ತಕ್ಕಂಥ ತಾಯಂದ್ರ ಜೊತೆಗೆ ನಾವು ಇದ್ದೇವೆ, ನಿಮ್ಮ ಜೊತೆಗೆ, ನಿಮಗೆ ಆತ್ಮಸ್ಥೈರ್ಯವನ್ನು ತಂದುಕೊಳ್ಳಿ. ಈ ಭಾಗದ ಜನರು ಕೂಡ ಒಂದಿಷ್ಟು ದಿವಸ ನಿಮ್ಮ ಮೀನು ಮಾರ್ಕೆಟಿಗೆ ಬಂದು ನಾವು ಮೀನು ಖರೀದಿ ಮಾಡ್ತೇವೆ, ನಿಮ್ಮೊಂದಿಗೆ ನಾವು ಇದ್ದೇವೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತು ಬೈಂದೂರು ಮಂಡಲದ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾದ ವತಿಯಿಂದ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಚಂದ್ರಜೋಗಿ ಮತ್ತು ಸಂತೋಷ್ ದೇವಡಿಗರು ಮತ್ತು ಅವರೆಲ್ಲ ಗಣೇಶ್ ದೇವಡಿಗ ಅವರೆಲ್ಲ ತಂಡ ಮತ್ತು ಈ ಭಾಗದ ಎಲ್ಲ ಹಿಂದೂ ಸಮಾಜದವರು ಇವತ್ತೊಂದಿಷ್ಟು ಜನ ನಾವಿಲ್ಲಿ ಬಂದು ಮೀನನ್ನು ಖರೀದಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಇದು ನಿತ್ಯ ನಿರಂತರವಾಗಿ ಒಂದಿಷ್ಟು ದಿನಗಳ ಕಾಲ ಈ ಭಾಗದ ಬೇರೆ ಬೇರೆ ಹೆಮ್ಮಾಡಿ ಇರ್ಬೋದು, ತ್ರಾಸಿ ಇರ್ಬೋದು, ಗುಜ್ಜಾಡಿ ಇರ್ಬೋದು, ತಲ್ಲೂರು ಇರ್ಬೋದು, ಮುಳ್ಳಿಕಟ್ಟೆ ಇರ್ಬೋದು, ಈ ಭಾಗದ ಜನ ಅಲ್ಲಿ ಸ್ಥಳೀಯವಾಗಿ ಏನು ಮೀನು ಖರೀದಿಯನ್ನು ಮಾಡ್ತಾಯಿದ್ರು, ಅವರು ಒಂದಿಷ್ಟು ದಿನಗಳ ಕಾಲ ಗೊಂಗೊಳ್ಳಿ ಮೀನು ಮಾರುಕಟ್ಟೆಗೆ ಬಂದು ನಮ್ಮ ಈ ಮೀನುಗಾರ ಮಹಿಳಾ ತಾಯಿಯಂದಿರಲ್ಲಿ ಮೀನು ಖರೀದಿ ಮಾಡುವಂಥದ್ದನ್ನು ನಾವು ನಿಶ್ಚಯ ಮಾಡಿದ್ದೇವೆ. ಯಾರ ವಿರುದ್ಧ ಇದು ಹೋರಾಟವೂ ಅಲ್ಲ ಅಥವಾ ಯಾರ ವಿರುದ್ಧ ಪ್ರತಿಭಟನೆ ಅಲ್ಲ, ಯಾರ ವಿರುದ್ಧವಾಗಿ ನಾವು ಬಹಿಷ್ಕಾರಗಳನ್ನು ಕೂಗುವುದಿಲ್ಲ. ನಮ್ಮ ಮೀನುಗಾರ ಮಹಿಳೆಯರೊಂದಿಗೆ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಇವತ್ತು ನಾವು ಗೊಂಗೊಳ್ಳಿ ಮೀನು ಮಾರುಕಟ್ಟೆಯಲ್ಲಿ ಒಂದಿಷ್ಟು ಜನ ಸಮಾನ ಮನಸ್ಕ ನಾವೆಲ್ಲರೂ ಸೇರಿ ಮೀನನ್ನು ಖರೀದಿ ಮಾಡಿದ್ದೇವೆ. ಇವತ್ತಿನಿಂದ ನಮ್ಮ ಈ ಗೊಂಗೊಳ್ಳಿಯ ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರ್ತಿದ್ದಂಥ ಎಲ್ಲ ತಾಯಿಯಂದಿರಿಗೂ ಕೂಡ ವ್ಯಾಪಾರ ಅಭಿವೃದ್ಧಿಯಾಗಲಿ, ಈ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಬಾಳು ಹಸನಾಗಲಿ, ವ್ಯಾಪಾರ ದಿನದಿಂದ ದಿನಕ್ಕೆ ನಿಮಗೆ ವೃದ್ಧಿಯಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ, ಆಶೀರ್ವಾದದೊಂದಿಗೆ ನಾವಿವತ್ತು ಮೀನು ಮಾರ್ಕೆಟಲ್ಲಿ ಮೀನು ಖರೀದಿಯನ್ನು ಮಾಡಿದ್ದೇವೆ. ನಮಗೆಲ್ಲರಿಗೂ, ಮೀನುಗಾರ ಮಹಿಳೆಯರಿಗೂ ಮತ್ತೊಮ್ಮೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಷ್ಟಕ್ಕೆ ಕೊಟ್ಟಂಥ ಕರೆಯಂತೆ ನಾವು ಕೂಡ ಭಾಳ ದೂರ ಆದರೂ ನಮ್ಮಲ್ಲೂ ಬಂದರೂ ಇದ್ದರೂ ಕೂಡ ಇಲ್ಲಿಯ ಮಹಿಳೆಯರ ಬೆನ್ನೆಲುಬಿಗೆ ನಾವು ನಿಲ್ಲಬೇಕೆನ್ನುವ ಉದ್ದೇಶದಿಂದ ಶಿರೂರಿನಿಂದ ಇಲ್ಲಿ ತನಕ ಬಂದು ಹಿಂದುಳಿದ ಮೋರ್ಚಾ ತಂಡದವರೊಂದಿಗೆ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರ ಆದ ಸದಾನಂದ ಉಪ್ಪಿನಗುದ್ರು ಅವರ ಜೊತೆಗೆ ಈ ಒಂದು ಮೀನು ಖರೀದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಭಾಳ ಸಂತೋಷವಾಗಿದೆ. ಅದೇ ರೀತಿ ನಮ್ಮ ವಿವಿಧ ಮೋರ್ಚಾಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು ಕೂಡ ಇಂದಿನಿಂದ ಗೊಂಗೊಳ್ಳಿಯ ಈ ಮೀನು ಮಾರುಕಟ್ಟೆಯಲ್ಲಿ ಮೀನುಗಳನ್ನು ಖರೀದಿಸುವಂಥ ಈ ಏನು ನಮ್ಮ ಕಾರ್ಯಕ್ರಮ ಮುಂದುವರಿಲಿ. ಮೀನುಗಾರರ ಮಹಿಳೆಯರೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಜನಪ್ರತಿನಿಧಿಗಳು, ಪಕ್ಷದ ವಿವಿಧ ಸ್ತರದ ಕಾರ್ಯಕರ್ತರು, ಪದಾಧಿಕಾರಿಗಳು ಕೈ ಜೋಡಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕೀ.
ಜನಸಭೆಯಲ್ಲಿ ಇಲ್ಲಿ ಮೊನ್ನೆ ನಡೆದಂಥ ಗೋಹತ್ಯೆ ಕಾರ್ಯಕ್ರಮ, ಗೋಹತ್ಯೆಯನ್ನು ವಿರೋಧಿಸಿ ವಿಶ್ವ ಹಿಂದೂ ಬಜರಂಗ ದಳ ಏನೋ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಅನ್ಯ ಕೋಮಿನ ಜನರು ಒಂದು ಗೋಹತ್ಯೆಯನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಂಥ ವಿಚಾರವನ್ನು ಅದೊಂದು ಅಮಾನ್ಯವಾದ ಒಂದು ಘಟನೆ. ಎಲ್ಲರೂ ನಮ್ಮ ಹಿಂದೂ ಸಮಾಜದವರು ಒಂದು ತಲೆ ತಗ್ಗಿಸುವಂಥ ಒಂದು ವಿಚಾರ. ಯಾಕೆಂದರೆ ಅಂಥ ಅಮಾನವಿಕವಾಗಿ ಒಂದು ಗೋವನ್ನು ಹತ್ಯೆ ಮಾಡಿ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಂತೆ ಅವರ ದರ್ಪ, ಅವರ ಒಂದು ಸರ್ವಾಧಿಕಾರ ಅದನ್ನೆಲ್ಲ ಒಂದು ಎತ್ತಿ ಬಿಡುವಂಥ ರೀತಿಯಲ್ಲಿದೆ. ಅದನ್ನು ಖಂಡಿಸಿ ಬಜರಂಗ ದಳ ಅನೇಕ ಎಲ್ಲ ಸಮಾನ ಮನಸ್ಕರು ಎಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ನಮ್ಮ ಈ ಸಮುದಾಯದವರು ಮೀನು ತಮ್ಮ ಹೊಟ್ಟೆಪಾಡಿಗಾಗಿ ಮೀನು ವ್ಯಾಪಾರವನ್ನು ಮಾಡಿಕೊಂಡು ಆ ಸಮಾಜದವರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕಾರಣ ಅನ್ಯ ಕೋಮಿನ ಜನರು ಯಾರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಅವರ ಹತ್ರ ನಾವು ಮೀನನ್ನು ತಗೊಳ್ಳೋದಿಲ್ಲ, ಅವರಿಗೆ ಯಾವುದೇ ಥರದ ಆರ್ಥಿಕ ಸಂಕಷ್ಟದಲ್ಲಿ ಅವನು ಹಾಕಬೇಕು ಎಂಬ ದೃಷ್ಟಿಯಲ್ಲಿ ಯಾರೂ ಮೀನು ಖರೀದಿಗೆ ಬರ್ತಾ ಇಲ್ಲ. ಆ ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹಿಂದುಳಿದ ಮೋರ್ಚಾ ಈಗ ಇವತ್ತಿಗೆ ಮಾತ್ರ ಈ ಕಾರ್ಯಕ್ರಮ ಆಗದೆ ಎಲ್ಲ ಹಿಂದುಳಿದ ವರ್ಗದ ಎಲ್ಲೆಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಯಾರ್ಯಾರಿದ್ದಾರೆ ಪ್ರತಿದಿನ ಅವರಿಗೆ ಮನೆಗೆ ಬೇಕಾಗುವಂಥ ರೀತಿಯಲ್ಲಿ ಇದೇನು ಬೇರೆ ಅದಕ್ಕೆಲ್ಲ ನಾವು ಇಲ್ಲಿ ತಗೊಂಡು ಹೋಗಿ ನಮ್ಮ ಮನೆಗಳಿಗೆ ಮಾತ್ರ ನಾವು ಮೀನುಗಳನ್ನು ತಗೊಂಡು ಹೋಗಿ ನಮ್ಮ ಆಹಾರಕ್ಕೋಸ್ಕರ ತಗೊಂಡು ಹೋಗುವಂಥದ್ದು. ಈ ಹಿಂದುಳಿದ ವರ್ಗವು ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರೂ ನಮ್ಮ ಈ ಸಮುದಾಯದ ಜೊತೆಗೆ ಏನು ಮೀನು ವ್ಯಾಪಾರ ಮಾಡ್ತವ್ರ ಜೊತೆಗೆ ಸೇರಿ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಬಂದಂಥ ಆರ್ಥಿಕ ಸಂಕಷ್ಟವನ್ನು ಒಂದು ಪಾರು ಮಾಡುವುದಾಗಿ ನಾವು ನಿಶ್ಚಯಿಸ್ತೇವೆ. ಇದೇ ಹಿಂದುಳಿದ ಮೋರ್ಚಾ ಒಂದೇ ಅಲ್ಲ, ಯಾವ ಮೋರ್ಚಾಗಳಿದ್ದಾವೆ ಬೈಂದೂರು ಮಂಡಲ ಎಲ್ಲ ಮೋರ್ಚಾದವರು ಸಹ ಒಂದು ಸಮುದಾಯ ಕಷ್ಟದಲ್ಲಿದ್ದುವಾಗ ಅವರನ್ನು ನಾವು ಎತ್ತಿಡುವಂಥದ್ದು ನಾವೆಲ್ಲರ ಕರ್ತವ್ಯ. ಈ ಆರ್ಥಿಕ ಸಂಕಷ್ಟದಲ್ಲಿ ನಮ್ಮ ಮೀನು ವ್ಯಾಪಾರಿಗಳೇನು ಬಳಲಿದ್ದಾರೆ ಅವರಿಗೆ ಧೈರ್ಯ ತುಂಬಿ ಮೀನುಗಳನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮೋರ್ಚಾದವರು ತಗೊಂಡು ಹೋಗಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವುದಾಗಿ ನಾವೆಲ್ಲ ನಿಶ್ಚಯಿಸ್ತೇವೆ. ಇನ್ನೂ ಸಹ ಈ ವಿಚಾರ ಇಲ್ಲಿಗೆ ಮುಗಿಯದೆ ಸದಾ ನಾವು ಗೊಂಗೊಳ್ಳಿ ಈ ಮೀನುಗಾರರ ಜೊತೆಗೆ ನಾವು ಸದಾ ಅವರ ಜೊತೆಗಿದ್ದು ಅವರಿಗೆ ನಮ್ಮಲ್ಲಾಗುವಂಥ ನಾವು ಸಹಾಯವನ್ನು ಮಾಡೋಕ್ಕೂ ನಾವು ನಿಶ್ಚಯಿಸಿದ್ದೇವೆ. ಅವರಿಗೆ ಮುಂದೆ ಸಹ ಪ್ರೋತ್ಸಾಹವನ್ನು ಸಹ ಸದಾ ನೀಡ್ತಾ